ಬರ್ತೀನಿ ನಿತ್ಕಳವ. ಅಲ್ಲ ಮದುವೆ ಮನೆಗೆ ಬಂದು ಹಂಗೆ ಹೋಯ್ತಿದ್ರಲ್ಲ, ಯಾಕವ ಬ್ಯಾರೆ ಊರವ್ರಾ? ಓ ಸರಿ ಹೋಯ್ತು. ಅಲ್ಕಣವ, ನನ್ನ ತಂಗಿ ಮದುವೆಗೆ ಬಂದು ಊಟ ಮಾಡದೆ ಹೋಯ್ತಿದ್ದೀರಲ್ಲ, ಊಟ ಮಾಡ್ಕೊಂಡೆ ಹೋಗ್ಬೇಕು. ಅವ್ವ ಆಮ್ಯಾಕೆ ನಿನ್ನ ಒಂದು ಸಹಾಯ ಕೇಳ್ತೀನಿ, ಇಲ್ಲ ಅನ್ಬೇಡ. ಅವ್ವ ಈಗ ಬಳೆಶಾಸ್ತ್ರ ಶುರು ಆಯ್ತದೆ, ಅದಕ್ಕೆ ಮುತ್ತೈದಿರು ಪೂಜೆ ಮಾಡಬೇಕು. ಬಾರವ್ವ. ಅವ್ವ ನನ್ನ ನಿನ್ ಮಗ ಅನ್ಕ. ನನ್ನ ತಂಗಿನ ನಿನ್ ಮಗಳು ಅನ್ಕ. ಇಲ್ಲ ಅನ್ಬೇಡವ, ತಮ್ಮಯ್ಯ ಅಂತೀನಿ ಬಾರವ. ಅಯ್ಯೋ ಬಾರವ. ಶಿವಣ್ಣ ಒಂದು ನಿಮಿಷ. ನಾನು ಹೇಳಿದ್ದು ಮುತ್ತೈದೆ ಕರ್ಕೊಂಬ ಅಂತ. ಗಂಡ ಸತ್ತು ಬಿಳಿ ಸೀರೆ ಹುಟ್ಟಿರೋನ್ ಕರ್ಕೊಂಬಂದಿದ್ಯಲ್ಲ, ಒಳ್ಳೇದಾಗತ್ತ ಹೇಳು? ಅಯ್ಯೋ, ಎಂಥ ಮಾತು ಕೇಳ್ತಾ ಇದ್ದೀನಿ ನಾನು. ನನ್ನ ಗಂಡ ಕಣ್ಣಿದ್ರೆ ಅವರೇ, ಆದರೆ ನನಗಿಂಥ ಮಾತಂತವ್ರಲ್ಲ. ನಾನು ಹೇಳಂಗಿಲ್ಲ, ಬಿಡಂಗಿಲ್ಲ. ಅವ್ವ ಮಕ್ಕಳವ, ಏನವ ನಿನ್ನ ಪರೀಕ್ಷೆ? ಅಯ್ಯೋ ಮಕ್ಕಳವ, ನಂಗೆ ಗೊತ್ತೇ ಆಗ್ಲಿಲ್ಲವ. ಹಣೆ ತುಂಬ ಕುಂಕುಮ ನೋಡ್ಬಿಟ್ಟು ಮುತ್ತೈದೆ ಅನ್ಕೊಂಡು ಕರ್ಕ ಬಂದ್ಬಿಟ್ಟೆ. ನೀನಾದ್ರೂ ಹೇಳದಲ್ವೇನವ? ನನ್ ಕ್ಷಮಿಸ್ಬಿಡವ, ತೆಪ್ಪಾಗೋಯ್ತು. ಅಮ್ಮ ಒಂದು ನಿಮಿಷ ನಿಂತ್ಕೊಳ್ಳಿ. ಏನಣ್ಣ ನಿಮ್ಮ ಮಾತಿನ ಅರ್ಥ? ಗಂಡ ಸತ್ ಹೋದ್ರೆ ಹೆಣ್ಣಿಗೆ ಅಸ್ತಿತ್ವನ ಇಲ್ದಂಗೆ ಆಗೋಗ್ಬಿಡುತ್ತೆ ಅಂದ್ಕೊಂಡಿದ್ದೀರಾ? ಯಾಕೆ ನೀವು ಹೆಣ್ಣಿಗೆ ಈ ಆಚಾರದ ಹೆಸರಲ್ಲಿ ಚುಚ್ಚಿ ಚುಚ್ಚಿ ಕೊಲ್ತಿದ್ದೀರಾ? ಯಾವ ಹೆಣ್ಣಾದ್ರೂ ಬೇಕು ಅಂತ ವಿಧವೆ ಆಗ್ಬೇಕು ಅಂತ ಬಯಸ್ತಾಳ? ಅಥವಾ ಗಂಡನ್ ಸಾವು ಬಯಸಿ ಈ ತರ ಪದವಿನ ಪಡ್ಕೋತಾಳ? ಇಲ್ಲ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ತನ್ನ ತಾಳಿನ ಕಣ್ಣುಗೊತ್ಕೋತಾಳೆ. ದೇವ್ರ ಮುಂದೆ ನಿಂತಾಗ ತನ್ನ ಗಂಡ, ಮನೆ, ಮಕ್ಕಳು ಎಲ್ಲರನ್ನು ಚೆನ್ನಾಗಿಟ್ಟಿರ್ಲಪ್ಪ ಅಂತ ಕೇಳ್ಕೊಳ್ತಾಳೆ ಹೊರತು ತನ್ನ ಬಗ್ಗೆ ತಾನು ಏನೂ ಕೇಳ್ಕೊಳ್ಳೋದೇ ಇಲ್ಲ. ಒಂದು ವೇಳೆ ಬೇಡ್ಕೊಂಡ್ರು ತನಗೆ ಮುತ್ತೈದೆ ಭಾಗ್ಯ ಕೊಡು ಅಂತ ಬೇಡ್ಕೋತಾಳೆ. ತನ್ನ ಗಂಡನ ಆಯಸ್ಸು ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ಳೋ ನಿಸ್ವಾರ್ಥಿ ಹೆಣ್ಣು. ಆದರೆ ಯಾವತ್ತೂ ತಾನು ಮಾತ್ರ ಬದುಕಿ ಬಾಳ್ಬೇಕು ಅಂತ ಕೇಳ್ಕೊಳ್ಳೋ ಸ್ವಾರ್ಥಿ ಅಲ್ಲ. ಮೂರು ಹೊತ್ತು ಗಂಡ, ಮನೆ, ಮಕ್ಕಳು ಅಂತ ಯೋಚನೆ ಮಾಡೋ ಹೆಣ್ಣಿಗೆ ಅಕಸ್ಮಾತ್ ಗಂಡ ಸತ್ತು ಹೋದ್ರೆ ಅನಿಷ್ಟ, ದರಿದ್ರ ಇಂಥವ್ರನ್ನ ಶುಭ ಸಮಾರಂಭಕ್ಕೆ ಸೇರಿಸಲೇಬಾರ್ದು ಅಂತ ಅನ್ಕೊಳ್ಳೋ ನಿಮ್ಮ ಈ ಕಟ್ಟು ಪಾಡಿದೆಯಲ್ಲ, ಅದನ್ನ ಮೊದಲು ಕಿತ್ತು ಬಿಸಿ. ಅಲ್ಮೇಲಮ್ಮ ಹೇಳಿ ಬುದ್ಧಿ. ಇವಳು ಅಲ್ಮೇಲಮ್ಮ ಅಂತ ಭಟ್ರಿಗೆ ಸಹಾಯ ಮಾಡಕ್ಕೆ ಬಂದವಳೆ. ಅಲ್ಮೇಲಮ್ಮ, ಈ ವಿಷನ ನನ್ನ ಮಗ ಶಿವು ತಿನ್ನೋ ಅನ್ನಕ್ಕೆ ಬೆರೆಸ್ಬೇಕು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಯ್ಯೋ ಕೊಡಿ ಬುದ್ಧಿ, ಇಂಥ ಕೆಲಸ ಏಸೋ ಮಾಡಿವ್ನಿ, ಒಂದು ಕಂಪ್ಲೇಂಟೇ ಬಂದಿಲ್ಲ ಅಂತೀನಿ. ಯೋಚನೆ ಮಾಡಬೇಡಿ, ನೀವು ಹೇಳ್ದಾಗೆ ಆ ಶಿವನ ಈ ಮದುವೆ ಮನೆಯಲ್ಲೇ ರಕ್ತಕಾರಿ ಸಾಯೋ ಹಾಗೆ ಮಾಡ್ತೀನಿ. ತಂಗಿದು ಮದುವೆ, ಅಣ್ಣಂದು ತಿಥಿ.
ಮನಸ್ಸು ಹಿಡಿಯೋದು ಹಿಡ್ದಿದ್ಯಾ, ಸರಿಯಾಗಿರೋಳನ್ನೇ ಹಿಡ್ದಿದ್ಯಾ. ಅಲ್ಮೇಲಮ್ಮ ಕೆಲಸ ಸರಿಯಾಗಿ ಆಗಬೇಕು. ಅದ ಕೊಡ್ತೀವಿ ನೀ ಬುಡ್ಲ ಬಾವ. ಖುಷಿ ಕಾಸಿಗೆ ಲೆಕ್ಕ ಬರಕ್ಕಿಲ್ಲ ಬುದ್ಧಿ. ಸರಿ ಹೋಗಿ. ನಾನಿಲ್ಲಿಗೆ ಬಂದಿದ್ದು ಈ ಮದುವೆ ನಿಲ್ಲಿಸಿ ನನ್ನ ಮಗಳು ಜೀವನ ಸರಿ ಮಾಡೋದಕ್ಕೆ. ಆದರೆ ಇಲ್ಲಿ ಕಥೆನೇ ಬೇರೆ ಇದೆ. ಇಲ್ಲ, ನಾನು ಎಲ್ಲೂ ಹೋಗಕ್ಕಿಲ್ಲ. ನನ್ನ ಮಗಳ ಜೀವ ಉಳಿಸ್ಬೇಕು, ನನ್ನ ಮಗಳ ಜೀವನನ ಸರಿ ಮಾಡಬೇಕು. ಇದಕ್ಕೆ ನನ್ನ ತಾಯಿ ಮಕ್ಕಳ ಮೇಲೆ ಆಣೆ. ನಾನು ಹೋಗಕ್ಕಿಲ್ಲ.